ಎಲ್ಲಿ ಆ ಅನ್ನು ತಿನ್ನು. ಅಕ್ಕ, ನಾನು ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಕೇಳ್ತೀಯ ಕಣಮ್ಮ, ಕೇಳ್ದೆ ಏನ್ ಮಾಡ್ತೀಯ? ಅದ್ ಸರಿ, ಯಾಕೆ ಪ್ರಶ್ನೆ ಕೇಳ್ದೆ? ಇಷ್ಟು ಚಿಕ್ಕ ಗಾಯಕ್ಕೆ ನೀವು ಇಷ್ಟೊಂದು ಹತ್ರ? ಚೆನ್ನಾಗ್ ಕೇಳ್ದೆ ಕಣಮ್ಮ. ಶಾಂತಿ, ನಿಂಗ್ ವಿಷಯ ಎಲ್ಲ ಮರ್ತೋಗಿದೆ. ನಾನ್ ಹೇಳಿದ್ರೆ ನೀನ್ ನಂಬ್ತೀಯೋ ಇಲ್ವೋ ನನ್ ಗೊತ್ತಿಲ್ಲ. ನೀನ್ ಚಿಕ್ಕ ಹುಡುಗಿ ಕಣಮ್ಮ. ಆಗ ನಿನ್ ಮೈ ಮೇಲೆಲ್ಲ ಅಮ್ಮ ಬಂದ್ಬಿಟ್ಟಿತ್ತು. ನೀನ್ ಹುಷಾರಾಗ್ಲಿ, ನಿನ್ಗ್ ಒಳ್ಳೇದಾಗ್ಲಿ ಅಂತ ನಾನ್ ದೇವಸ್ಥಾನಕ್ ಹೋಗಿ ನೆಲದ ಮೇಲೆ ಅನ್ನ ತಿಂದಿದ್ದೀನಿ, ಗೊತ್ತಾ ನಿಂಗೆ? ತಣ್ಣೀರ್ ಸ್ನಾನ ಮಾಡಿದ್ದೀನಮ್ಮ, ಮಂಡಿಯಲ್ಲಿ ಮೆಟ್ಲು ಹತ್ತಿದ್ದೀನಮ್ಮ. ಒಂದು ವಾರ ನನ್ ಬಾಯಿಗೆ ಒಂದ್ ತಟ್ಟು ನೀರು ಕೊಡ್ದಿಲ್ಲಮ್ಮ. ಆ ತಾಯಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಿದ್ದೀನಿ. ಕೊನೆಗೂ ನಾನು ಉಪವಾಸ ಸತ್ಯಾಗ್ರಹ ಗೆದ್ದು ನೀನು ಹುಷಾರಾಗ್ಬಿಟ್ಟೆ. ಶಾಂತಿ, ಈ ಜಗತ್ತಲ್ಲಿ ಯಾರ್ ಮುಖ್ಯ ಅಂದ್ರೆ ನನಗ್ ನೀನ್ ಮುಖ್ಯ. ಉಳ್ದವ್ರೆಲ್ಲ ಆಮೇಲ್ ಕಣಮ್ಮ. ನೀನು ವಯಸ್ಸಲ್ಲಿ ಚಿಕ್ಕವಳು, ಈ ವಿಷಯನೆಲ್ಲ ನಿನ್ನ ಹತ್ರ ಹೇಳ್ಬಾರ್ದು. ನಿನ್ ಭಾವ ನನ್ನ ಹತ್ರ ಒಂದ್ ಮಗುನ್ ಎತ್ಕೊಡು ಅಂತ ಕೇಳ್ತಾ ಇದ್ದಾರೆ. ಆಗ ನಾನು ಏನ್ ಹೇಳ್ದೆ ಗೊತ್ತಾ? ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟೆ. ಯಾಕಕ್ಕ, ನಿಮ್ಗೆ ಮಗು ಅಂದ್ರೆ ಇಷ್ಟ ಇಲ್ವಾ? ನನ್ಗೆ ನೀನೇ ಮಗು ಚಿನ್ನ. ಅಂದ್ರೆ ಇವಳೇ ನನ್ನ ಅಕ್ಕ, ನಾನೀ ಕುಟುಂಬಕ್ಕೆ ಸೇರಿದವಳು. ಇಷ್ಟು ದಿನದಿಂದ ಹುಡುಕ್ತಾ ಇದ್ದವಳು ನನಗೆ ಸಿಕ್ಬಿಟ್ಲು. ಅಕ್ಕ, ಹೌದು ಕಣಮ್ಮ. ನಿನ್ಗೊಂದೊಳ್ಳೆ ಜೀವನ ಅಂತ ಆದ್ಮೇಲೆ, ನಿನ್ಗೆ ಮದ್ವೆ ಅಂತ ಆಗಿ ಸೆಟ್ಲ್ ಆದ್ಮೇಲೆ, ಒಂದು ಮುದ್ದಾದ ಮಗು ಅಂತ ಆದ್ರೆ ಆಮೇಲೆ ನಾನ್ ನನ್ ಮಗು ಬಗ್ಗೆ ಯೋಚನೆ ಮಾಡ್ತೀನಿ. ಶಾಂತಿ, ನಾನ್ ನಿನ್ ಮೇಲಿಟ್ಟಿರೋ ಪ್ರೀತಿನ ಪದಗಳಿಂದ ಹೇಳಕ್ಕಾಗಲ್ಲಮ್ಮ. ನಾನ್ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ ಕಣಮ್ಮ. ಈ ಸರಳ ಆಡ್ತಾ ಇರೋ ನಾಟಕಕ್ಕೆ ಬೀಳದೆ ಇರೋ ಮುಖಾನೇ ಇಲ್ಲ. ಇನ್ನೀನ್ಯಾವ ಲೆಕ್ಕ ನನಗೆ? ಮಂತ್ರ ನಿಂತ್ಕೋ. ಏನ್ ಮೇಡಮ್ ನಿಂತೆ? ಬಡ್ಕೊಳಕ್ ಹೋಗ್ಬೇಡಿ. ಆಮೇಲೆ ನಾನು ಕೂತ್ಕೊಳ್ಳಿಲ್ಲ ನಿಂತ್ಕೊಳ್ಳಿಲ್ಲ ಅಂತ ಮನೆಯವ್ರನ್ನೆಲ್ಲ ಕರೆದು ದೊಡ್ಡ ರಂಪಾಟ ಮಾಡ್ತೀರ. ಮಂತ್ರ ಹೀಗೆಲ್ಲ ಮಾತಾಡ್ಬೇಡ. ಅಯ್ಯೋ, ನಿಮ್ದೊಳ್ಳೆ ಆಯ್ತಲ್ಲ. ನನ್ ಮಾತಾಡು ಅಂತೀರಾ, ಮಾತಾಡ್ಬಾರ್ದು ಅಂತೀರಾ. ಹೆಂಗ್ ಮೇಡಮ್? ಮನುಷ್ಯರ ಹತ್ರ ಮಾತಾಡಕ್ಕಿರೋ ವಿಧಾನ ಇದ್ವಂದೇ. ಬೇಕಿದ್ರೆ ನಿಮ್ ಹತ್ರ ಮಾತಾಡ್ಬೇಡ ಅಂತ ಹೇಳಿ ಮಾತಾಡಲ್ಲ. ಮಂತ್ರ ಹಾಗೆಲ್ಲ ಮಾಡ್ಬೇಡ. ಮಂತ್ರ ಮೇಡಮ್, ನಾನೇನ್ ಮಾಡ್ದೆ? ಸುಶಾಂತ್ ಜೊತೆಲಿದ್ದಾಗ ಕಿಂಡಲ್ ಮಾಡಿ ನಕ್ದೆ ಅಲ್ಲ, ಅದೇ ತರ ನಕ್ದೆ ಈಗ ನೀನು. ನಾನು ಯಾವಾಗ್ಲೂ ನಗ್ತಾನೆ ಇರ್ತೀನಿ. ನನ್ನ ನೋಡ್ದವ್ರು ನಗು ಮುಖದ ರಾಜ್ಕುಮಾರಿ ಅಂತಾರೆ. ಎಷ್ಟೋ ಜನರು ನನ್ ನಗ್ಲಿ ಅಂತಾನೆ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ನೀವ್ ನಗ್ಬೇಡ ಅಂತಿದಿರಲ್ಲ. ನೋಡಿ, ಸಾಧ್ಯ ಆದ್ರೆ ನಿಮ್ಮ ದೃಷ್ಟಿನ ಬದಲಾಯಿಸ್ಕೊಳ್ಳಿ. ನಾನೇನು ಮಾಡಕ್ಕಾಗಲ್ಲ, ನನ್ನ ಕೆಲ್ಸ ಇದೆ.
ಹಾಯ್ ಮ್ಯಾಮ್, ನಿಮ್ಮ ಮನೆ ಬಾಗ್ಲಿಗೆ ಬಂದಿರೋರ್ನ ಒಳಗೆ ಕರಿಯಲ್ವಾ? ನೀವು ಒಳಗೆ ಕರೀಲಿಲ್ಲ ಅಂದ್ರೂ ಬರ್ತೀನಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರನ. ನೀವು ಬಂದಿರೋದೇ ನನಗಿಷ್ಟ ಇಲ್ಲ ಅಂತ ನಾನು ಒಳಗೆ ಕರ್ದಿಲ್ಲ, ಆದ್ರೂ ಒಳಗ್ ಬಂದಿದ್ದೀರಾ. ಏನು? ಏನ್ ಮೇಡಮ್, ಪರವಾಗಿಲ್ಲ ಬಿಡಿ. ಮನೆಗೆ ಬಂದವ್ರಿಗೆ ಕುಡಿಯಕ್ ಒಂದ್ ಲೋಟ ನೀರ್ ಕೊಡಲ್ವಾ? ನೀರಾ? ಸರ್ ತಗೊಳ್ಳಿ. ಓಹ್, ಥ್ಯಾಂಕ್ ಯು ಮೇಡಮ್. ಸರ್ 1 ನಿಮಿಷ. ನೀರ್ನ ನಿಂತ್ಕೊಂಡು ಕುಡಿಬಾರ್ದು, ಕುತ್ಕೊಂಡು ಕುಡಿಬೇಕು. ಕುತ್ಕೊಳ್ಳಿ. ಓಹ್, ಥ್ಯಾಂಕ್ ಯು ಮೇಡಮ್. ಮಂತ್ರ, ಇವ್ರಿಗೆ ನೀರ್ ಕೊಡೋದಿಕ್ ನಾನು ಹೇಳಿದ್ನಾ? ಅಯ್ಯೋ, ಮನೆಗ್ ಬಂದಿರೋರ್ಗೆ ನೀರ್ ಕೊಡೋದ್ ತಪ್ಪ? ಅದು ಅಲ್ದೆ ಶಾಂತಿ ನಿವಾಸದ ಸಂಸ್ಕಾರ ಇದೆ. ಆಫೀಸ್ ವಿಷಯನ ಆಫೀಸಲ್ಲೇ ಮಾತಾಡ್ಬೇಕು. ನೀವು ಆಫೀಸಿಗೆ ಬಂದಾಗ್ಲೇ ಹೇಳಿಲ್ವಾ ನಾನು ನನಗಿಷ್ಟ ಇಲ್ಲ ಅಂತ ವಾಪಸ್ ಕಳ್ಸಿದ್ನಲ್ಲ? ಮತ್ಯಾಕ್ ಬಂದ್ರಿ? ಅದು ಒಂದು ಇಂಟಿಮೇಷನ್ ಕೊಡ್ದೆ. ಆಫೀಸ್ ವಿಷಯ ನಾವು ಆಫೀಸಲ್ಲೇ ಮಾತಾಡ್ಬೋದು ಮೇಡಮ್, ಆದ್ರೆ ಕೆಲವೊಂದು ರಹಸ್ಯವಾದ ವಿಚಾರಗಳಿರ್ತಾವಲ್ವಾ, ಅದನ್ನ ಆಫೀಸಲ್ಲಿ ನಾವು ಮಾತಾಡಕ್ಕಾಗಲ್ಲ ಮೇಡಮ್. ಮನೇಲಿ ಮಾತಾಡಿದ್ರೇನೆ ವಾಸಿ ಮೇಡಮ್, ಅಲ್ವಾ ಮೇಡಮ್? ಮೇಡಮ್, ನಿಮ್ ಕಂಪ್ನಿನಲ್ಲಿ ಪರ್ಚೇಸ್ ಮಾಡಕ್ ಕೊಡ್ತಾ ಇದ್ರಲ್ಲ ಸಾಫ್ಟ್ವೇರು, ಆ ಕೊಟೇಶನ್ ನೀವು ತಾನೇ ಮೇಡಮ್ ರೆಡಿ ಮಾಡ್ತಾ ಇರೋದು? ಓಹೋ, ಅಷ್ಟೆಲ್ಲ ವಿಷಯನೂ ನಿಮಗೆ ಗೊತ್ತಾಗಿದ್ಯಾ? ನಿಮ್ಮ ಆಫೀಸಲ್ಲಿ ನಮಗ್ ಬೇಕಾಗಿರೋ ಜನನು ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ವ್ಯವಹಾರ ಅಂದ್ಮೇಲೆ ಹೊರಗಡೆದು ಒಳಗಡೆದು ಎರಡು ತಿಳ್ಕೊಬೇಕಲ್ವಾ ಮೇಡಮ್? ಇವಾಗ ಮೊದಲೇ ಕಾಂಪಿಟೇಷನ್ ಜಾಸ್ತಿ. ಸರಿ, ಬಂದಿರೋ ವಿಷಯನ ನೇರವಾಗಿ ಹೇಳಿ. ನಿಮ್ ಕಂಪ್ನಿಯಿಂದ ಕೋಟ್ ಮಾಡ್ತಾ ಇರೋ ಕೊಟೇಶನ್ ಅಮೌಂಟ್ ಎಷ್ಟು ಅಂತ ಹೇಳಿ ಮೇಡಮ್. ಬೇರೆ ಏನು ಹೇಳಿಬಿಡಿ, ಅಷ್ಟೇ ಸಾಕು ನನಗೆ. ಎದ್ದು ಹೊರಗೋಗ್ರಿ. ನೀವು ಹೀಗೆ ಮಾತಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಮೇಡಮ್. ಆ ವಿಷಯನ ನೀವು ಸುಮ್ಮನೆ ಹೇಳ್ಬೇಡಿ ಮೇಡಮ್. ನನಗೆ ಒಂದ್ ಒಳ್ಳೆ ಅಮೌಂಟ್ ಹೇಳಿ, ಅದನ್ನ ನಾನೇ ನಿಮಗೆ ಸೆಟ್ಲ್ ಮಾಡ್ತೀನಿ. ಹೋಗ್ಲಿ, ನಾನೇ ಹೇಳಲಾ? 5 ಲಕ್ಷ, 10 ಲಕ್ಷ? ಮೇಡಮ್, ನಿಮ್ಗೂ ಬೇಡ ನನಗೂ ಬೇಡ, 25 ಲಕ್ಷ ಫಿಕ್ಸು ಮೇಡಮ್. ನೀವೇನು ಹೇಳ್ತಾನೆ ಇಲ್ಲ ಅಂದ್ರೆ ನಾನು ಕೊಡ್ತಾ ಇರೋ ಆಫರ್ ತುಂಬಾ ಕಡಿಮೆ ಅಂತ ಅನ್ನಿಸ್ತಾ ಇದೆ ಮೇಡಮ್. ನೀವೇ ಒಂದ್ ಒಳ್ಳೆ ಅಮೌಂಟ್ ಹೇಳಿ, ನಾನು ಅದನ್ನ ಕೊಟ್ಬಿಡ್ತೀನಿ. ಎದ್ದೇಳ್ರಿ ಮೇಲೆ, ಎದ್ದು ಹೊರಗೋಗ್ರಿ. ಅಷ್ಟು ಬೈತಾ ಇದ್ರು ನಿಮ್ಗೇನು ಅನ್ನಿಸ್ತಾ ಇಲ್ವಾ? ನೀವೇನ್ ಬೈದ್ರು ಬೈಸ್ಕೊತೀನಿ ಮೇಡಮ್. ನನಗೆ ಇದ್ರಲ್ಲೇ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಿಮ್ ಹಾಗೆ ಕೆಲವರು ಮೊದಲೇ ಕೂಗಾಡ್ತಾರೆ, ಬಾಯಿಗೆ ಬಂದಾಗ ಬೈತಾರೆ ಮೇಡಮ್. ಕೆಲವ್ರು ಉಗಿತಾರೆ ಕೂಡ, ನೀವು ನಂಬಲ್ಲ. ಕೆಲವ್ರು ಹೊಡೆಯೋಕ್ಕೂ ಬರ್ತಾರೆ ಮೇಡಮ್. ಆದ್ರೆ ಅವನ್ನೆಲ್ಲ ನಾವು ಕೂಲಾಗಿ ತಗೋತೀವಿ. ಕಿರ್ಚಾಡಿ ಕೂಗಾಡಿದ್ರೆ ಇಲ್ಲಿ ಕೆಲಸ ಆಗಲ್ಲ ಮೇಡಮ್. ಆದ್ರೆ ನನ್ನ ಅನುಭವಕ್ಕೆ ಬಂದಿದ್ದು ಒಂದೇ ಮೇಡಮ್, ಪ್ರತಿಯೊಬ್ರಿಗೂ ಪ್ರತಿಯೊಂದು ನಿಯತ್ತಿಗೂ ಒಂದು ಬೆಲೆ ಇರುತ್ತೆ. ನೀವ್ ಯಾಕೋ ಇವತ್ತು ಮೂಡಲಿಲ್ಲ ಅನ್ಸುತ್ತೆ ಮೇಡಮ್. ಮೇಡಮ್ ತಗೊಳ್ಳಿ, ಇದು ನನ್ನ ವಿಸಿಟಿಂಗ್ ಕಾರ್ಡ್.